ಬಿಜೆಪಿ ಕಾರ್ಯಕರ್ತ ವಿನಯ್ ಆತ್ಮಹತ್ಯೆ ಪ್ರಕರಣ ಕೆಲವೇ ಕ್ಷಣಗಳಲ್ಲಿ ಬಿಜೆಪಿ ನಾಯಕರು ಪ್ರತಿಭಟನೆ ಮಾಡಲಿದ್ದಾರೆ. ಮಡಿಕೇರಿಯ ಕುಶಾಲನಗರದಲ್ಲಿ ಬಿಜೆಪಿ ಪ್ರತಿಭಟನೆ ನಡೆಸಲಿದೆ. ಕುಶಾಲನಗರದ ಡಿವೈಎಸ್ಪಿ ಕಚೇರಿ ಮುಂದೆ ಧರಣಿ ಕೂರಲಿದ್ದಾರೆ. ಬಿಜೆಪಿ ಪ್ರತಿಭಟನೆಯ ಹಿನ್ನೆಲೆಯಲ್ಲಿ ಪೊಲೀಸರಿಂದ ಭಾರೀ ಭದ್ರತೆಯನ್ನು ಕಲ್ಪಿಸಲಾಗ್ತಾ ಇದೆ. ಭದ್ರತೆಗಾಗಿ 500ಕ್ಕೂ ಹೆಚ್ಚು ಪೊಲೀಸರನ್ನು ನಿಯೋಜಿಸಲಾಗಿದೆ. ರಸ್ತೆ ಉದ್ದಕ್ಕೂ ಬ್ಯಾರಿಕೇಡ್ಗಳನ್ನು ಅಳವಡಿಸಿದ್ದಾರೆ. ಮಡಿಕೇರಿ ಕುಶಾಲನಗರದಲ್ಲಿ ಬಿಜೆಪಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿರುವಂತಹ ಬೆನ್ನಲ್ಲೇ ಇದೀಗ ಹೆಚ್ಚಿನ ಸಿದ್ಧತೆ ಮತ್ತು ಭದ್ರತೆಗಳನ್ನು ಮಾಡಿಕೊಳ್ಳಲಾಗಿದೆ. ಬಿಜೆಪಿ ಪ್ರತಿಭಟನೆ ಇರುವಂತಹ ಹಿನ್ನೆಲೆಯಲ್ಲಿ ಹೆಚ್ಚಿನ ಪೊಲೀಸರನ್ನು ನಿಯೋಜಿಸಲಾಗಿದೆ. ಭದ್ರತೆಗಾಗಿಯೇ 500ಕ್ಕೂ ಹೆಚ್ಚು ಪೊಲೀಸರನ್ನು ನಿಯೋಜನೆ ಮಾಡಿ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ರಸ್ತೆಯ ಉದ್ದಕ್ಕೂ ಬ್ಯಾರಿಕೇಡ್ಗಳನ್ನು ಅಳವಡಿಸಿದ್ದಾರೆ ಪೊಲೀಸರು. ಎಲ್ಲೂ ಕೂಡ ಅಹಿತಕರ ಘಟನೆಗಳು ನಡೀಬಾರದು ಅನ್ನುವಂಥ ನಿಟ್ಟಿನಲ್ಲಿ ಈ ರೀತಿಯಾದಂಥ ಮುನ್ನೆಚ್ಚರಿಕಾ ಕ್ರಮಗಳನ್ನು ಇದೀಗ ಕೈಗೊಳ್ಳಲಾಗ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬಿಜೆಪಿ ನಾಯಕರು ಪ್ರತಿಭಟನೆಯನ್ನು ಪ್ರಾರಂಭಿಸಲಿದ್ದಾರೆ. ಈಗಾಗಲೇ ಬಿಜೆಪಿ ನಾಯಕರು ಸ್ಥಳಕ್ಕೆ ಆಗಮಿಸಿದ್ದಾರೆ. ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಂಥ ವಿನಯ್ ಅವರ ದರ್ಶನವನ್ನು ಕೂಡ ಮಾಡಿಕೊಂಡಿದ್ದಾರೆ. ಈಗ ಮುಂದೆ ಹೋರಾಟ ಪ್ರತಿಭಟನೆಯ ಹಾದಿಯನ್ನು ಹಿಡಿತಾ ಇದ್ದಾರೆ. ಬನ್ನಿ ಸರ್, ನೀವು ಬನ್ನಿ. ಮಾತಾಡೋಣ, ನೀವು ಆಗಿಲ್ಲ ಬಿಡಿ, ಬೇರೆ ಅವಕಾಶ ರೂಪಧಾರಿ ಬನ್ನಿ ಸರ್, ನೀವು ಬನ್ನಿ. ಮಾತಾಡೋಣ, ನೀವು ಆಗಿಲ್ಲ ಬಿಡಿ, ಬೇರೆ ಅವಕಾಶ ರೂಪಧಾರಿ ಬನ್ನಿ ಸರ್, ನೀವು ಬನ್ನಿ. ಮಾತಾಡೋಣ, ನೀವು ಆಗಿಲ್ಲ ಬಿಡಿ, ಬೇರೆ ಅವಕಾಶ ರೂಪಧಾರಿ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪುನೀತ್. ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ. ಯಾವೆಲ್ಲ ಬಿಜೆಪಿ ನಾಯಕರುಗಳು ತೆರಳ್ತಾ ಇದ್ದಾರೆ? ಪ್ರತಿಭಟನೆಯ ಸ್ವರೂಪ ಯಾವ ರೀತಿ ಆಗಿರುತ್ತೆ? ನಿತಿ, ಈಗ ಬಿಜೆಪಿಗೆ ಒಂದು ಅಂತಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಯಾಕೆಂತ ಹೇಳಿದ್ರೆ ಈಗ ಕಾಂಗ್ರೆಸ್ ನಾಯಕರ ಮೇಲೆ ಆರೋಪವನ್ನ ಮಾಡುವ ಮುಖಾಂತರ ಬಿಜೆಪಿಯ ಕಾರ್ಯಕರ್ತ, ಕೊಡಗಿನ ಮೂಲದ ಕಾರ್ಯಕರ್ತ, ಬೆಂಗಳೂರಿನಲ್ಲಿ ಆತ್ಮಹತ್ಯೆ ಮಾಡಿಕೊಂಡಂತಹ ವ್ಯಕ್ತಿ ಏನಿದ್ರು ವಿನಯ್ ಅವರ ಒಂದು ಅಂತಿಮ ದರ್ಶನವನ್ನು ಕೂಡ ಈಗ ಬಿಜೆಪಿಯ ರಾಜ್ಯಾಧ್ಯಕ್ಷ ಆಗಿರುವಂತಹ ವಿಜೇಂದ್ರ ಅವರು ದರ್ಶನವನ್ನ ಪಡೆದುಕೊಂಡಿರ್ತಕ್ಕಂಥದ್ದು. ಜೊತೆಗೆ ಅವರೊಟ್ಟಿಗೆ ಸಂಸದ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರಿರ್ಬೋದು, ಜೊತೆಗೆ ಸಂಸದ ಯದುವೀರ್ ಒಡೆಯರ್ ಅವರಿರ್ಬೋದು, ಜೊತೆಗೆ ಮೈಸೂರಿನ ಶಾಸಕ ಶ್ರೀವತ್ಸ ಅವರಿರ್ಬೋದು, ಜೊತೆಗೆ ಮುಖ್ಯವಾಗಿ ಮಾಜಿ ಸ್ಪೀಕರ್ ಬೋಪಯ್ಯ ಅವರಿರ್ಬೋದು, ಜೊತೆಗೆ ಕಾಳಪ್ಪ ಇವರೆಲ್ಲರೂ ಕೂಡ ಭಾಗಿಯಾಗುವ ಮುಖಾಂತರ ಅಲ್ಲಿ ಈಗ ಮೃತದೇಹದ ಒಂದು ದರ್ಶನ ಮಾಡಿದ ನಂತರ ಇದೀಗ ಆ ಪ್ರತಿಭಟನೆಗೆ ರೂಪುರೇಷೆಗಳನ್ನ ಮಾಡ್ಲಾಗ್ತಾ ಇರ್ತಕ್ಕಂಥದ್ದು. ಜೊತೆಗೆ ಬಹಳ ಮುಖ್ಯವಾಗಿ ತಡರಾತ್ರಿ ಸಂದರ್ಭದಲ್ಲಿ ಬೆಂಗಳೂರಿನಿಂದ ವಿನಯ್ ಅವರ ಒಂದು ಮೃತದೇಹವನ್ನು ಏನ್ ತರಲಾಯಿತು, ಆಗ್ಲಿಂದಲೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರನ್ನ ಇಲ್ಲಿ ನಿಯೋಜನೆ ಮಾಡ್ತಕ್ಕಂಥ ಒಂದು ಕೆಲಸವನ್ನ ಮಾಡ್ಲಾಗಿರ್ತಕ್ಕಂಥದ್ದು. ಯಾಕೆಂತ ಹೇಳಿದ್ರೆ ವಿನಯ್ ಆರೋಪ ಮಾಡಿ ಆತ್ಮಹತ್ಯೆಯನ್ನ ಮಾಡಿಕೊಂಡ್ರು. ಆ ಒಂದು ಸಂದರ್ಭದಿಂದಲೇ ಬಿಜೆಪಿ ಪ್ರತಿಭಟನೆಯನ್ನ ಮಾಡ್ಲಿಕ್ಕೆ ಮುಂದಾಗುವಂತಹ ಒಂದು ಕೆಲಸವನ್ನ ಮಾಡಿದ್ರು. ಹೀಗಾಗಿ ಮುನ್ನೆಚ್ಚರಿಕೆ ಕ್ರಮವಾಗಿ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ನಡೆದಿರುವ ನಿಟ್ಟಿನಲ್ಲಿ ಪೊಲೀಸರು ಮುನ್ನೆಚ್ಚರಿಕೆಯನ್ನು ವಹಿಸಿರ್ತಕ್ಕಂಥದ್ದು. ಯಾಕೆಂತ ಹೇಳಿದ್ರೆ ಈಗ ಆ ಒಂದು ಮೃತದೇಹವನ್ನು ಇಟ್ಟು ಪ್ರತಿಭಟನೆಯನ್ನ ಮಾಡ್ಲಿಕ್ಕೆ ಈಗ ಬಿಜೆಪಿ ನಾಯಕರುಗಳು ಮುಂದಾಗ್ತಾ ಇರ್ತಕ್ಕಂಥದ್ದು. ಇಲ್ಲಿ ಕಾಂಗ್ರೆಸ್ ನಾಯಕರ ಒಂದು ಕಿರುಕುಳದಿಂದಾಗಿ ಅವರು ಇಲ್ಲಸಲ್ಲದ ಆರೋಪಗಳನ್ನ ಮಾಡಿ ದೂರನ್ನ ದಾಖಲು ಮಾಡಿದಂತದ್ದಿರ್ಬೋದು, FIR ಗಳಾದಂತದ್ದಿರ್ಬೋದು, ಇದರಿಂದಾಗಿ ಮನನೊಂದು ಅವರು ಆತ್ಮಹತ್ಯೆಯನ್ನು ಮಾಡಿಕೊಂಡಿರ್ತಕ್ಕಂಥದ್ದು ವಿನಯ್. ಹೀಗಾಗಿ ಅವರ ಒಂದು ಸಾವಿಗೆ ನ್ಯಾಯ ಸಿಗಬೇಕು ಅಂತ ಹೇಳಿ ಈಗ ಬಿಜೆಪಿಯ ನಾಯಕರುಗಳು ಪ್ರತಿಭಟನೆಗೆ ಮುಂದಾಗ್ತಾ ಇರ್ತಕ್ಕಂಥದ್ದು. ಕುಶಾಲನಗರದಲ್ಲಿ ಈಗ ಪ್ರತಿಭಟನೆಗೆ ಮುಂದಾಗ್ತಾ ಇರ್ತಕ್ಕಂಥ ಆ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ 500ಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜನೆ ಮಾಡ್ತಕ್ಕಂಥ ಒಂದು ಕೆಲಸವನ್ನ ಈಗ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಮಾಡಿರ್ತಕ್ಕಂಥದ್ದು. ಜೊತೆಗೆ ಇಲ್ಲಿ ಕಾಂಗ್ರೆಸ್ನ ದುರಾಡಳಿತ ಇರಬಹುದು, ಜೊತೆಗೆ ಕಾಂಗ್ರೆಸ್ನಿಂದಾಗಿ ಬಿಜೆಪಿಯ ಕಾರ್ಯಕರ್ತರುಗಳಿಗೆ ಆಗ್ತಾ ಇರ್ತಕ್ಕಂಥದ್ದು ಅನ್ಯಾಯ ಇರಬಹುದು, ಇದೆಲ್ಲವನ್ನೂ ಕೂಡ ಪ್ರಶ್ನೆ ಮಾಡ್ತಕ್ಕಂಥ ಒಂದು ಕೆಲಸವನ್ನ ಈ ಸಂದರ್ಭದಲ್ಲಿ ಮಾಡ್ಲಿಕ್ಕೆ ಮುಂದಾಗ್ತಾ ಇರ್ತಕ್ಕಂಥದ್ದು. ಹೀಗಾಗಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಏನಿದ್ದಾರೆ ಅವರ ಒಂದು ನೇತೃತ್ವದಲ್ಲಿ ಈಗ ಪ್ರತಿಭಟನೆಗೆ ಸಿದ್ಧತೆಯನ್ನ ಮಾಡಿಕೊಳ್ಳಾಗ್ತಾ ಇರ್ತಕ್ಕಂಥದ್ದು. ನೂರಾರು ಸಂಖ್ಯೆಯಲ್ಲಿ ಈಗಾಗಲೇ ಬಿಜೆಪಿಯ ಕಾರ್ಯಕರ್ತರು, ಹಿಂದೂ ಸಂಘಟನೆಯ ಕಾರ್ಯಕರ್ತರೆಲ್ಲರೂ ಕೂಡ ಅಲ್ಲಿ ನೆರೆಯುವಂತ ಒಂದು ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಹೀಗಾಗಿ ದಾರಿಯುದ್ದಕ್ಕೂ ಕೂಡ ಬ್ಯಾರಿಕೇಡ್ ಗಳನ್ನ ಅಳವಡಿಸಿರ್ತಕ್ಕಂಥ ಪೊಲೀಸರು ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ನಡೆದಿರುವ ರೀತಿಯಲ್ಲಿ ಮುನ್ನೆಚ್ಚರಿಕೆ ಕ್ರಮವನ್ನ
ತೆಗೆದುಕೊಂಡಿದ್ದಾರೆ. ಯಾಕೆಂತ ಹೇಳಿದ್ರೆ ಮಡಿಕೇರಿ ಅಂದ ತಕ್ಷಣ ಇಲ್ಲಿ ಕಾಂಗ್ರೆಸ್ ಮತ್ತೆ ಬಿಜೆಪಿ ನಡುವೆ ಆಗಾಗ ಗಲಾಟೆಗಳಾಗ್ತಕ್ಕಂಥದ್ದು, ಜೊತೆಗೆ ಇಲ್ಲಿ ಹಿಂದೂ ಸಂಘಟನೆಗಳಲ್ಲಿ ಆಗ್ತಕ್ಕಂಥ ಹಲವು ಗಲಾಟೆಗಳಿರಬಹುದು. ಇವೆಲ್ಲವೂ ಕೂಡ ಬಹಳಷ್ಟು ಉದಾಹರಣೆಗಳಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಇಲ್ಲಿ ಮುನ್ನೆಚ್ಚರಿಕೆ ಕ್ರಮವನ್ನ ಹೆಚ್ಚಿನದಾಗಿ ಪೊಲೀಸರು ನಿಯೋಜನೆ ವಹಿಸುವಂತ ಒಂದು ಕೆಲಸವನ್ನ ಮಾಡಲಾಗಿರ್ತಕ್ಕಂಥದ್ದು. ಪ್ರಮುಖವಾಗಿ ವಿನಯ್ ಏನು ಶಾಸಕ ಪೊನ್ನಣ್ಣ ಅವರಿರಬಹುದು, ಜೊತೆಗೆ ಕಾಂಗ್ರೆಸ್ನ ಸ್ಥಳೀಯ ಮುಖಂಡರುಗಳು ಇಂದ ಆಗಿರ್ತಕ್ಕಂಥ ನೋವೇನಿದೆ ಇದೆಲ್ಲದರ ಬಗ್ಗೆಯೂ ಕೂಡ ತಮ್ಮ ಡೆತ್ ನೋಟ್ ನಲ್ಲಿ ಉಲ್ಲೇಖ ಮಾಡಿದ್ರು. ಹೀಗಾಗಿ ಆ ಒಂದು ಉಲ್ಲೇಖ ಮಾಡಿದಂತ ಒಂದು ಹಿನ್ನೆಲೆ, ಜೊತೆಗೆ ಇಲ್ಲಿ ಆಗ್ತಾ ಇರ್ತಕ್ಕಂಥ ಬೆಳವಣಿಗೆಗಳಿದ್ದಾವೆ ಇದೆಲ್ಲದರಿಂದಲೂ ಕೂಡ ಮನನೊಂದವರು ಆತ್ಮಹತ್ಯೆಯನ್ನು ಮಾಡಿಕೊಂಡಿರ್ತಕ್ಕಂಥದ್ದು. ಹೀಗಾಗಿ ನಮ್ಮ ಕಾರ್ಯಕರ್ತನಿಗೆ ನ್ಯಾಯ ಸಿಗಬೇಕು ಅಂತ ಹೇಳಿ ಈಗ ಬಿಜೆಪಿಯ ರಾಜ್ಯ ನಾಯಕರುಗಳೇ ಅಲ್ಲಿಗೆ ಧಾವಿಸುವ ಮುಖಾಂತರ ಈಗ ಪ್ರತಿಭಟನೆಗೆ ಮುಂದಾಗ್ತಾ ಇರ್ತಕ್ಕಂಥದ್ದು. ಈಗ ಅಲ್ಲಿ ನಡೀತಾ ಇರ್ತಕ್ಕಂಥ ನೂರಾರು ಬಿಜೆಪಿಯ ಕಾರ್ಯಕರ್ತರುಗಳೇನಿದ್ದಾರೆ ಅವರೆಲ್ಲರನ್ನೂ ಕೂಡ ಒಂದು ಕಡೆ ಸೇರಿಸುವಂತ ಒಂದು ಕೆಲಸ ಆಗ್ತಾ ಇರ್ತಕ್ಕಂಥದ್ದು. ಜೊತೆಗೆ ಅಲ್ಲಿ ವಾಹನ ಸಂಚಾರಕ್ಕೆ ಸಮಸ್ಯೆ ಆಗದಿರೋ ರೀತಿಯಲ್ಲಿ ಸಂಚಾರಿ ಪೊಲೀಸರು ಕೂಡ ಮುನ್ನೆಚ್ಚರಿಕೆಯನ್ನ ವಹಿಸಿರ್ತಕ್ಕಂಥದ್ದು. ಯಾಕೆಂತ ಹೇಳಿದ್ರೆ ಅಲ್ಲಿ ಇರತಕ್ಕಂತ ಏನು ಮಂಗಳೂರಿಗೆ ತೆರಳತಕ್ಕಂಥ ವಾಹನಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಇರ್ತವೆ. ಜೊತೆಗೆ ಹೀಗಾಗಿ ಮೈಸೂರು ಭಾಗಕ್ಕೆ ಬರತಕ್ಕಂಥ ವಾಹನಗಳ ಸಂಖ್ಯೆ ಹೆಚ್ಚಿನದಾಗಿರುತ್ತೆ. ಈ ಒಂದು ಹಿನ್ನೆಲೆಯಲ್ಲಿ ಆ ಮುಖ್ಯ ರಸ್ತೆಯಲ್ಲಿ ಸಮಸ್ಯೆ ಆಗದಿರೋ ರೀತಿಯಲ್ಲಿ ನಾವೊಂದು ಮುಖ್ಯ ರಸ್ತೆಯುದ್ದಕ್ಕೂ ಕೂಡ ಬ್ಯಾರಿಕೇಡ್ ಗಳನ್ನ ಅಳವಡಿಸುವಂತ ಒಂದು ಕೆಲಸವನ್ನ ಮಾಡಲಾಗಿರ್ತಕ್ಕಂಥದ್ದು. ಸದ್ಯಕ್ಕೆ ಈಗ ಪ್ರತಿಭಟನೆಯ ವಿಷಯಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನ ನಡೆಸ್ತಾ ಇರುವಂತಹ ನಾಯಕರು ಈಗ ಪ್ರತಿಭಟನೆಯನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭಿಸಲಿದ್ದಾರೆ. ಇನ್ನು ಮುಖ್ಯವಾಗಿ ಇವತ್ತು ಏನು ಬಿಜೆಪಿಯ ಶಾಸಕರುಗಳು ಜೊತೆಗೆ ಬಿಜೆಪಿಯ ನಾಯಕರುಗಳು ಮಾಡಿರ್ತಕ್ಕಂಥ ಹಲವು ಆರೋಪಗಳೇನಿದ್ದಾವೆ ಎಲ್ಲಾ ಆರೋಪಗಳಿಗೂ ಸಂಬಂಧಪಟ್ಟಂತೆ ಪ್ರತಿಭಟನೆಯನ್ನ ಮಾಡ್ತಕ್ಕಂಥ ಒಂದು ಕೆಲಸಕ್ಕೆ ಮುಂದಾಗ್ತಾ ಇರತಕ್ಕಂಥದ್ದು. ಜೊತೆಗೆ ಈಗ ಏನು ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳಿಗೆ ಕಾನೂನು ಸಲಹೆಗಾರಾಗಿರುವಂತಹ ಪೊನ್ನಣ್ಣ ಏನಿದ್ದಾರೆ ಇವರು ಸಾಕಷ್ಟು ಪ್ರಭಾವವನ್ನ ಬೆಳೆಸಿರ್ತಕ್ಕಂಥದ್ದು. ಮಂತರ್ಗೌಡ ಏನು ಇಲ್ಲಿ ಸೋಮವಾರಪೇಟೆ ಶಾಸಕ ಇರ್ಬೋದು, ಜೊತೆಗೆ ವಿರಾಜಪೇಟೆ ಶಾಸಕ ಪೊನ್ನಣ್ಣ ಏನಿದ್ದಾರೆ ಈ ಇಬ್ಬರು ನಾಯಕರ ಕಿರುಕುಳದಿಂದ ನಮ್ಮ ಕಾರ್ಯಕರ್ತನ ಆತ್ಮಹತ್ಯೆ ಆಗಿರ್ತಕ್ಕಂಥದ್ದು. ಹೀಗಾಗಿ ಅವ್ರ ಮೇಲೂ ಕೂಡ ಕ್ರಮ ಆಗ್ಬೇಕು, ಅದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಉಗ್ರವಾದಂತಹ ಹೋರಾಟವನ್ನು ಮಾಡ್ಲಿಕ್ಕೆ ಮುಂದಾಗ್ತಾ ಇದೆ ಅನ್ನೋ ಮಾತುಗಳನ್ನು ಕೂಡ ಈಗಾಗಲೇ ಬಿಜೆಪಿಯ ನಾಯಕರುಗಳು ಮಾತನಾಡಿರತಕ್ಕಂಥದ್ದು. ಹೀಗಾಗಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ನಾಯಕರ ಒಂದು ಕಾರ್ಯವೈಖರಿಯ ವಿರುದ್ಧ ಈಗ ಅವರು ಏನು ಆಕ್ರೋಶವನ್ನು ವ್ಯಕ್ತಪಡಿಸುವಂತಹ ಒಂದು ಸಮಯ ಈಗ ಎದುರಾಗ್ತಾ ಇರತಕ್ಕಂಥದ್ದು. ಹೀಗಾಗಿ ಸದ್ಯಕ್ಕೆ ವಿನಯ್ ಅವರ ಒಂದು ಮೃತದೇಹವನ್ನ ದರ್ಶನ ಮಾಡಿದಂತಹ ಬಿಜೆಪಿಯ ನಾಯಕರು ಈಗ ಪ್ರತಿಭಟನೆಯ ರೂಪುರೇಷೆಯ ಬಗ್ಗೆ ಒಂದು ರೀತಿ ಚರ್ಚೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಪುನೀತ್, ಈಗ ಕಾಂಗ್ರೆಸ್ ನಾಯಕರ ಮೇಲೇನೆ ಆರೋಪ ಬಂದಿರೋದ್ರಿಂದ ಸಹಜವಾಗಿ ಕಾಂಗ್ರೆಸ್ನ ಮೇಲೆ ಅಸಮಾಧಾನ ಅನ್ನೋದು ಇದೆ. ಬಿಜೆಪಿ ನಾಯಕರು ಇದನ್ನು ಅಸ್ತ್ರವಾಗಿ ಕೂಡ ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಬಟ್ ಯಾರಾದರೂ ಕಾಂಗ್ರೆಸ್ ಕಡೆಯಿಂದ ನಾಯಕರುಗಳು, ಜನಪ್ರತಿನಿಧಿಗಳು, ಸ್ಥಳೀಯ ಮಟ್ಟದವರು ಯಾರಾದರೂ ಭೇಟಿ ನೀಡುವಂಥದ್ದು, ವಿನಯ್ ಅವರ ಕುಟುಂಬಸ್ಥರಿಗೆ ಧೈರ್ಯ ಹೇಳೋದು, ಈ ಥರದ್ದು ಏನಾದರೂ ಕೆಲಸ ಕೈ ಹಾಕ್ತಾ ಇದ್ದಾರೆ? ಯಾಕಂದರೆ ಹೋದರೆ ಸ್ವಲ್ಪ ಮಟ್ಟಿಗೆ ಡ್ಯಾಮೇಜ್ ಕಂಟ್ರೋಲ್ ಮಾಡಬಹುದಾ, ಅಥವಾ ಹೋದರೆ ತುಂಬ ಸಮಸ್ಯೆ ಆಗ್ಬೋದು, ಮುಜುಗರ ಆಗಬಹುದು ಅಂತ ಅಂತರ ಕಾಯ್ದುಕೊಳ್ತಾ ಇದ್ದಾರಾ? ಇಲ್ಲಿ ಮುಖ್ಯವಾಗಿ FIR ನಲ್ಲಿ ಏನ್ ದಾಖಲಾಗಿದೆ, ಜೊತೆಗೆ ಈಗ ವಿನಯ್ ಅವರು ಆರೋಪ ಮಾಡಿರ್ತಕ್ಕಂಥದ್ದೇನಿದೆ ಅವರ ಒಂದು ಡೆತ್ ನೋಟ್ ನಲ್ಲಿ ಏನ್ ಆರೋಪ ಮಾಡಿದ್ದಾರೆ, ಮುಖ್ಯವಾಗಿ ಶಾಸಕ ಪೊನ್ನಣ್ಣ ಅವರು ಇರಬಹುದು, ಜೊತೆಗೆ ಮತ್ತೊಬ್ಬ ಕಾಂಗ್ರೆಸ್ ಶಾಸಕ ಮಂಥರ್ಗೌಡ ಇರಬಹುದು, ಇವರ ಒಂದು ಕಿರುಕುಳ ಕೂಡ ಇತ್ತು ಅನ್ನೋ ಒಂದು ಉಲ್ಲೇಖವನ್ನು ಮಾಡಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಕಾಂಗ್ರೆಸ್ನ ಯಾವುದೇ ನಾಯಕರುಗಳು ಕೂಡ ಆ ಮೃತದೇಹದ ಒಂದು ದರ್ಶನವನ್ನ ಪಡೆಯತಕ್ಕಂಥದ್ದಿರಬಹುದು, ಅಲ್ಲಿ ಅವರ ಕುಟುಂಬಸ್ಥರಿಗೆ ಸಾಂತ್ವನವನ್ನ ನೀಡತಕ್ಕಂಥ ಒಂದು ಕೆಲಸಕ್ಕೆ ಇದುವರೆಗೂ ಕೂಡ ಮುಂದಾಗಿಲ್ಲ. ಇನ್ನು ಮುಂದೆ ಅವರನ್ನ ಸಾಂತ್ವನಿಸುವಂತ ಒಂದು ಕೆಲಸಕ್ಕೆ ಮುಂದಾಗ್ತಾರ ಅನ್ನೋದನ್ನ ಕಾದು ನೋಡಬೇಕಿದೆ. ಸದ್ಯಕ್ಕೆ ಬಿಜೆಪಿಯ ಕಾರ್ಯಕರ್ತ ಆಗಿರತಕ್ಕಂಥ ವಿನಯ್ ಕಾಂಗ್ರೆಸ್ನ ನಾಯಕರಿಂದ ತನಗೆ ಸಾಕಷ್ಟು ಕಿರುಕುಳ ಆಗಿದೆ, ತನ್ನ ಕುಟುಂಬಕ್ಕೂ ಕೂಡ ಸಾಕಷ್ಟು ಕಿರುಕುಳ ಆಗಿದೆ, ಹೀಗಾಗಿ ಅವ್ರ ಮೇಲೆ ಕ್ರಮ ಆಗ್ಬೇಕು, ನನಗೆ ಸಹಕಾರವನ್ನು ಕೊಟ್ಟಂತಹ ಬಿಜೆಪಿಯ ನಾಯಕರಿಗೆ ನಾನು ಧನ್ಯವಾದವನ್ನು ತಿಳಿಸ್ತೇನೆ ಅನ್ನೋ ಮಾತುಗಳನ್ನ ಆ ಒಂದು ಡೆತ್ ನೋಟ್ ನಲ್ಲಿ ಬರೆದಿರ್ತಕ್ಕಂಥದ್ದು. ಈ ಒಂದು ಹಿನ್ನೆಲೆಯಲ್ಲಿ ಇಲ್ಲಿ ಕಾಂಗ್ರೆಸ್ ನಾಯಕರೇ ಪ್ರಮುಖವಾದಂತಹ ಕಾರಣ ಅಂತ ಹೇಳಿ ಅವರ ಒಂದು ಡೆತ್ ನೋಟ್ ಹೇಳ್ತಕ್ಕಂಥದ್ದು. ಆದ್ರೆ ಈ ಒಂದು ತನಿಖೆ ಆದ ನಂತರವಷ್ಟೇ ಇಲ್ಲಿ ಯಾವ ಒಂದು ಆರೋಪ ಸತ್ಯದಿಂದ ಕೂಡಿದೆ ಅಥವಾ ಇದು ಕೇವಲ ಆರೋಪವಾಗಿದೆಯಾ ಇದೆಲ್ಲವೂ ಕೂಡ ತಿಳಿದು ಬರಲಿದೆ. ಸದ್ಯಕ್ಕೆ ಈಗ ಬಿಜೆಪಿಗೆ ಅಸ್ತ್ರವಾಗಿರುವಂತಹ ಈ ಒಂದು ವಿನಯ್ ಅವರ ಒಂದು ಡೆತ್ ನೋಟ್ ಇರಬಹುದು, ಜೊತೆಗೆ ಆಗಿರ್ತಕ್ಕಂಥ ಬೆಳವಣಿಗೆ ಏನಿದೆ ಇದರೆಲ್ಲದರ ಒಂದು ಹಿನ್ನೆಲೆಯಲ್ಲಿ ಈಗ ಬಿಜೆಪಿಯ ನಾಯಕರುಗಳು ಕುಶಾಲನಗರಕ್ಕೆ ಧಾವಿಸಿರತಕ್ಕಂಥದ್ದು. ಈಗ ಪ್ರತಿಭಟನೆಯನ್ನು ಕೂಡ ಮಾಡ್ಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಈ ನಡುವೆ ಕಾಂಗ್ರೆಸ್ನ ನಾಯಕರುಗಳು ಅಲ್ಲಿಗೆ ಸ್ಥಳಕ್ಕೆ ಭೇಟಿಯನ್ನ ಕೊಡ್ತಕ್ಕಂಥ ಒಂದು ಪ್ರಯತ್ನವನ್ನ ಮಾಡಿಲ್ಲ. ಈ ಪ್ರತಿಭಟನೆ ಮುಗಿದ ಬಳಿಕ ಅವರು ಭೇಟಿ ಕೊಡುವಂತಹ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು. ಯಾಕೆಂತ ಹೇಳಿದ್ರೆ 25 ವರ್ಷಗಳ ನಂತರ ಅಲ್ಲಿ ಕೊಡಗು ಜಿಲ್ಲೆಯಲ್ಲಿ ಕಾಂಗ್ರೆಸ್ 2 ಕ್ಷೇತ್ರಗಳನ್ನು ಕೂಡ ಗೆದ್ದಿರ್ತಕ್ಕಂಥದ್ದು. ಹೀಗಾಗಿ ಇದು ಒಂದು ರೀತಿ ಡ್ಯಾಮೇಜ್ ಕೂಡ ಆಗುತ್ತೆ. ಆ ಒಂದು ಡ್ಯಾಮೇಜ್ ಅನ್ನ ಕಂಟ್ರೋಲ್ ಮಾಡಿಕೊಳ್ಳಿಕ್ಕೆ ಕಾಂಗ್ರೆಸ್ನ ನಾಯಕರುಗಳು ಕೂಡ ಮುಂದಾಗುವಂತಹ ಸಾಧ್ಯತೆಗಳು ಹೆಚ್ಚಿನದಾಗಿ ಇರತಕ್ಕಂಥದ್ದು. ಫೈನ್, ಥ್ಯಾಂಕ್ ಯು ಪುನೀತ್ ತಮ್ಮ ಡೀಟೇಲ್ಸ್ಗಾಗಿ.
ಉಳಿದವರಲ್ಲೇ ಕಡೆ ಬನ್ನಿ ಮೊಬೈಲ್ ನೀವು ಈ ಕಡೆ ಬನ್ನಿ ಅಣ್ಣ ಮೊಬೈಲಲ್ಲೇ ಕಡೆ ಬನ್ನಿ ನೀವು ಬನ್ನಿ ಅಣ್ಣ ದಯವಿಟ್ಟು ಅಣ್ಣ ಉಳಿದವರಲ್ಲೇ ಕಡೆ ಬನ್ನಿ ಅಣ್ಣ ಮೊಬೈಲ್ ನೀವು ಈ ಕಡೆ ಬನ್ನಿ ಅಣ್ಣ ಮೊಬೈಲಲ್ಲೇ ಕಡೆ ಬನ್ನಿ ನೀವು ಬನ್ನಿ ಅಣ್ಣ ದಯವಿಟ್ಟು ಅಣ್ಣ ಉಳಿದವರಲ್ಲೇ ಕಡೆ ಬನ್ನಿ ಅಣ್ಣ ಮೊಬೈಲ್ ನೀವು ಈ ಕಡೆ ಬನ್ನಿ ಅಣ್ಣ ಮೊಬೈಲಲ್ಲೇ ಕಡೆ ಬನ್ನಿ ನೀವು ಬನ್ನಿ ಅಣ್ಣ ದಯವಿಟ್ಟು ಅಣ್ಣ